ಮಧುಗಿರಿ ತಾಲೂಕಿನ ರಂಟವಳಲು ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಸಹಕಾರ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣನವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಿಗ್ಮತ್ ಉಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಲಕ್ಷ್ಮಣ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಜಿತಾ ರಂಗನಾಥ್, ಉಪಾಧ್ಯಕ್ಷರಾದ ಸರ್ವ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚೌಡಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ಹಾಗೂ ತಾಲೂಕಿನ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳು, ಫಲಾನುಭವಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಳ್ಳಿಗಳಲ್ಲಿ ಈ ಭೌತಿಕ ಖಾತೆಗಳು ಆಗ್ತಕ್ಕಂಥದ್ದಕ್ಕೆ ಬಹಳ ವಿಳಂಬ ಕಾರಣಗಳು ಒಂದಲ್ಲ, ಹತ್ತಾರು ಕಾರಣ ಇದೆ. ಮನೆಗಳಲ್ಲೇ ಖಾತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇರ್ಲಿ ಬಿತ್ತಿರ್ಲಿ ಬಿಡ ನೋಡೋಣ ಅಂತ ಒಬ್ಬ ಅಂತಾನೆ, ಇನ್ನೊಬ್ಬ ಮಾಡಿಸ್ಕೊಳ್ಳೋಣ ಸೊಸೈಟಿ ಸಾಲಾಗಿಲ್ಲ ತಗೋಬಹುದು, ಇಲ್ಲ ಅಂದ್ರೆ ಸೊಸೈಟಿ ಸಾಲ ಸಿಕ್ಕಲ್ಲ ಅಂತ ಇನ್ನೊಬ್ಬ ಅಂತಾನೆ. ಅದಾದ ಮೇಲೆ ಮತ್ತೆ ಇನ್ನೊಂದು ಏನಾಗ್ತದೆ, ಅಯ್ಯೋ ಬಿಡಪ್ಪ ಮದ್ಗಿರಿಗೆ ಹೋಗ್ಬೇಕು, ಅರ್ಜಿ ಕೊಡ್ಬೇಕು, ಅಲ್ಲಿ ಹೋಗ್ಬೇಕು, ಅರ್ಜಿ ಕೊಡ್ಬೇಕು, ಇವೆಲ್ಲ ಬಸ್ ಚಾರ್ಜು ಅವು ಇವು ಎಲ್ಲ ಖರ್ಚುಗಳು ಬರ್ತವೆ, ಇದೇನಕ್ಕೆ ಬೇಕು ಅಂತ ಹೇಳಿ ಉದಾಸೀನ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ, ಸುಮಾರು 2 ತಲೆಮಾರಿನ ಜನರು ಕೂಡ ಇನ್ನೂ ಹಕ್ಕುಗಳನ್ನ ಬದಲಾವಣೆ ಆಗದೆ ಇರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೆ. ಆ ದೃಷ್ಟಿನಲ್ಲಿ ಹಿಂದೆ ಅಸಿಸ್ಟೆಂಟ್ ಕಮಿಷನರ್ ಅನಿತಾ ಲಕ್ಷ್ಮೀರವರಿದ್ದಾಗ ಆಯಮ್ಮನೆ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟು ಅವರೆಲ್ಲ ಅಧಿಕಾರಿಗಳ ಜೊತೆ ಬಂದು ಖಾತೆ ಬದಲಾವಣೆಗಳನ್ನ ಮಾಡ್ತಾ ಇದ್ರು, ಭೌತಿಕ ವಾರಸು ಖಾತೆಗಳನ್ನ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಒಮ್ಮತ ಇರ್ತಾ ಇರಲಿಲ್ಲ ಅಂತಹ ಕಡೆ ಅದು ನಿಧಾನ ಆಗ್ತಾ ಇತ್ತು. ಒಮ್ಮತ ಬರೋವರೆಗೂ ಸ್ವಲ್ಪ ನಿಧಾನ ಆಗ್ತಾ ಇತ್ತು. ಎಲ್ಲಿ ಒಮ್ಮತ ಇದ್ದು ಯಾವುದೇ ಕಡೆ ತಕರಾರುಗಳು ಇರಲಿಲ್ಲ, ತತ್ಕ್ಷಣದಲ್ಲಿ ಅವೆಲ್ಲ ದಾಖಲಾತಿಗಳನ್ನ ಸರಿಯಾಗಿ ಅವರ ಹೆಸರಿಗೆ ಅದನ್ನು ಬದಲಾವಣೆ ಮಾಡಿ ಕೊಡ್ತಕ್ಕಂಥ ಕೆಲಸ ಇತ್ತು. ಮಧ್ಯೆ ಸ್ವಲ್ಪ ಅದು ಸ್ಥಗಿತ ಆಗಿದೆ ಅಂತ ಹೇಳಿ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೆ. ಕೆಲಸವನ್ನ ಭೌತಿಕ ವಾರ್ಷಿಕ ಖಾತೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಈಗ ಪ್ರಾರಂಭ ಮಾಡಿ, ಭೌತಿಕ ವಾರಸು ಖಾತೆ ಮೊದಲು ಸ್ಥಗಿತ ಆಗ್ಲಿಕ್ಕೆ ಇನ್ನೊಂದೇನಪ್ಪ ಕಾರಣ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಅದಕ್ಕೆ ಒತ್ತಾಯ ಮಾಡಿ ಅಧಿಕಾರಿಗಳು ಕೆಲವೊಮ್ಮೆ ಕಾನೂನು ಪುಸ್ತಕನೇ ಇಟ್ಕೊಂಡು ಕೂತ್ರೆ ಒಂದು ಖಾತೆಗಳು ಆಗದೇ ಇಲ್ಲ. 2 ತಲೆಮಾರಿನ ಡೆತ್ ಸರ್ಟಿಫಿಕೇಟ್ ಯಾರು ತಂದ್ಕೊಡಕ್ಕಾಗಲ್ಲ, ಯಾರು ತಂದ್ಕೊಡಕ್ಕಾಗಲ್ಲ. ಅದಕ್ಕೆ ಅಧಿಕಾರಿಗಳು ಸ್ಥಳ ಮಹಾಜರ್ ಮಾಡಿ ಅಫಿಡವಿಟ್ ತಗೊಂಡು ಜನರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಇವಾಗ ಎಲ್ಲ ಪ್ರಯತ್ನವನ್ನ ಮಾಡಿ, ಅದರಲ್ಲಿ ಜನರು ಈಗ ಜನಸಂಖ್ಯೆ ಹೆಚ್ಚು ಹಿನ್ನೆಲೆಯಲ್ಲಿ ಜನಸಂಖ್ಯೆ ಮಾತ್ರ ಏರ್ತಾ ಹೋಗ್ತಾ ಇದೆ, ನಮಗೆ ಲಭ್ಯ ಇರ್ತಕ್ಕಂಥ ಭೂಮಿ ಮಾತ್ರ ಅಷ್ಟೇ ಇದೆ. ಆದ್ರಿಂದ ಸಂಕುಚಿತ ಆಗ್ತಾ ಹೋಗ್ತದೆ. ಅದ್ರ ಜೊತೆಯಲ್ಲಿ ಭೂಮಿಯ ಬೆಲೆಯೂ ಕೂಡ ಗಗನಕ್ಕೆ ಹೋಗ್ತಾ ಇದೆ. ಅದರಿಂದ ಭೂಮಿಯ ಮೇಲೆ ಹೆಚ್ಚು ಜನರಿಗೆ ಆಕರ್ಷಣೆ ಬಂದ ಹಿನ್ನೆಲೆಯಲ್ಲಿ ಯಾರೊಬ್ರು ಕೂಡ 1 ಇಂಚು ಜಾಗನ ಕೂಡ ಇವತ್ತು ಬಿಡಕ್ ತಯಾರಿ. ಇವತ್ತು ಕೆಲವು ಹಳ್ಳಿಗಳಲ್ಲಿ ನನ್ನ ಗಮನದಲ್ಲಿ ಇರ್ತಕ್ಕಂಥ ಉದಾಹರಣೆಗಳು ಅಂದ್ರೆ, ಸಣ್ಣ ಸಣ್ಣ ಜಾಗಕ್ಕೆ ಮನೆಗಳಲ್ಲಿ ಅಣ್ತಮ್ಮಂದ್ರು ಕೋರ್ಟು ಕಚೇರಿಗೆ ಹೋಗಿ ಆ ಕೋರ್ಟಲ್ಲಿ ಎಲ್ಲ ನ್ಯಾಯ ಕೊಟ್ಟು ಬರೋ ಅಷ್ಟೊತ್ತಿಗೆ ಈ ಜಮೀನು ಎಷ್ಟು ಬೆಲೆ ಇತ್ತು ಅದು 2 ಪಟ್ಟು ಖರ್ಚು ಮಾಡ್ಬಿಟ್ಟು. ಆ ಒಂದು ದೃಷ್ಟಿನಲ್ಲಿ ನಾನು ರೈತಾಪಿ ಜನರಲ್ಲಿ ಮನವಿಯನ್ನು ಕೂಡ ಬಹಳಷ್ಟು ಬಾರಿ ಮಾಡಿದೆ. ಅಣ್ಣ ತಮ್ಮಂದಿರು ಮತ್ತೆ ಯಾರು ಸಂಬಂಧದಲ್ಲಿ ಸಣ್ಣ ಸಣ್ಣ ಸ್ವಲ್ಪ ಭೂಮಿಗೋಸ್ಕರ ದೊಡ್ಡ ರಾತಾಂತ ಮಾಡಿ ಯಾರು ಕೋರ್ಟ್ ಕಚೇರಿಗೆ ಹೋಗ್ಬೇಡ್ರಪ್ಪ, ಜಾಸ್ತಿ ಕಮ್ಮಿ ಆದ್ರೂ ಕೂಡ ನಿಮ್ಮ ಅಣ್ಣ ತಮ್ಮಂದಿರಲ್ಲೇ ಇರ್ತದೆ, ಬೇರೆ ಯಾರಿಗೇನು ಕೊಡೋದಿಲ್ಲ, ಅದನ್ನ ನಿಮ್ಮಲ್ಲಿ ದೊಡ್ಡ ಮನಸ್ಸು ಇಟ್ಕೊಡಿ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ. ಕೇಳೋರು ಕೇಳ್ತಾರೆ, ಕೇಳ್ದಿದ್ದವರು ಇಲ್ಲ ಸ್ವಾಮಿ ಏನಾನ ಆಗಿ ನಾನು ದಿನ್ಸ್ಕೊಳಕ್ಕಿಲ್ಲ ಅವನಿಗೆ ಅಂತ ಅನ್ನೋದು ಇರ್ತಾರೆ. ಬಿಡಿ ಸ್ವಾಮಿ 1 10 ಗುಂಟೆ ಹೋದ್ರೆ ಹೋಗ್ರಿ, ಯಾರಿಗೇನು ಹೋಗಲ್ಲ, ನಮ್ಮ ಅಣ್ಣ ತಮ್ಮನಿಗೇನು ಹೋಗೋದು ಅನ್ನೋ ದೊಡ್ಡ ಮನಸ್ಸಿನವರು ಇರ್ತಾರೆ. ಆದ್ರಿಂದ ಭೂಮಿಗಳನ್ನ ನಿಮ್ಮ ದಾಖಲೆಗಳನ್ನ ಸರಿಯಾಗಿ ನೀವು ಇಟ್ಕೊಳ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಹಳ ಅವಶ್ಯಕ. ನಿಮಗೆ